ತುಂಬ ಸುದ್ದಿಗಳಿವೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಕ್ಕಿಂತ ಮುಂಚಿತವಾಗಿ ರಾಜಕೀಯ ಸುದ್ದಿ. ನಿನ್ನೆ ಕುಮಾರಸ್ವಾಮಿ ಹೇಳಿದ್ದನ್ನು ನೀವು ಕೇಳಿದ್ರಿ. ಮತ್ತೊಂದು ಸಲ ನೋಡೋಣ ಅದನ್ನು. ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸವಾಲು. ಮುಖ್ಯಮಂತ್ರಿ ಯಡಿಯೂರಪ್ಪ ತಮ್ಮ ಜೊತೆ ಸಂಧಾನಕ್ಕೆ ಯತ್ನಿಸಿದ್ರು ಅಂತ ಕುಮಾರಸ್ವಾಮಿ ಆರೋಪ ಮಾಡಿದರು. ಹೀಗೆ ಬಿಜೆಪಿ ಮತ್ತು JDS ನಡುವೆ ಈಗ ಜಟಾಪಟಿ ಮುಂದುವರೆದಿದೆ. ಇದರ ಮುಂದುವರೆದ ಭಾಗ ಇಲ್ಲಿದೆ. ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ, ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ? ಸಿಎಂ ಯಡಿಯೂರಪ್ಪ ಕುಮಾರಸ್ವಾಮಿ ಜೊತೆ ಸಂಧಾನಕ್ಕೆ ಯತ್ನಿಸಿದ್ರಂತೆ. ಬಿಜೆಪಿಯ ಲೆಹರ್ ಸಿಂಗ್ ಮುಖಾಂತರ ಯಡಿಯೂರಪ್ಪ ಕುಮಾರಸ್ವಾಮಿ ಜೊತೆ ಸಂಧಾನದ ಪ್ರಯತ್ನ ನಡೆಸಿದ್ರಂತೆ. ಹಣದ ಆಮಿಷವನ್ನು ಒಡ್ಡಿದ್ರಂತೆ. ಆದರೆ ಕುಮಾರಸ್ವಾಮಿ ಮಾತ್ರ ಸಂಧಾನಕ್ಕೆ ಒಪ್ಪಲಿಲ್ವಂತೆ. ಈ ವಿಷಯವನ್ನ ಬಹಿರಂಗಪಡಿಸಿದ್ದು ಸ್ವತಃ HD ಕುಮಾರಸ್ವಾಮಿ. ಈ ಕುರಿತು ಸುವರ್ಣ ನ್ಯೂಸ್ 24/7ನ ನ್ಯೂಸ್ ಅವರ್ನಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಧನಂಜಯ್ ಕುಮಾರ್, ಕುಮಾರಸ್ವಾಮಿ ಆರೋಪ ಸುಳ್ಳು ಅಂದರು. ಅಷ್ಟೇ ಅಲ್ಲ, ಯಡಿಯೂರಪ್ಪನವರು ಸಂಧಾನಕ್ಕೆ ಯತ್ನಿಸಿದ್ದೇ ಆದಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಂತ ಕುಮಾರಸ್ವಾಮಿ ಅವರಿಗೆ ಆಗ್ರಹಿಸಿದರು. ಇವತ್ತು ಜನ ಇಂಥ ಮಾತುಗಳನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ತಿಳುವಳಿಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಇದೆ ಅಂತ ನಾನು ತಿಳಿತೇನೆ. ಹಾಗಾಗಿ ಅವ್ರು ನನ್ನ ಹತ್ರ ಇದೆ ಇದು ಒಂಥರ ಹಾವಾಡಿಗ ಪುಂಗಿ ಉತ್ತ ಹಾವು ಬುಟ್ಟಿಯೊಳಗಿದೆ ಈಗ ಬಿಡ್ತೇನೆ ಅಂತ ಹೇಳಿ ಕೊನೆಗೆ ಬುಟ್ಟಿಯನ್ನು ಮುಚ್ಚಿಕೊಂಡು ಹಾಗೆ ಹೋದ ಹಾಗೆ ಆ ರೀತಿಯಲ್ಲಿ ವರ್ತನೆ ಮಾಡಿದ್ರೆ. ಧನಂಜಯ್ ಪ್ರಶ್ನೆಗೆ ನ್ಯೂಸ್ ಅವರ್ನಲ್ಲೇ ಮಾತನಾಡಿದ ಕುಮಾರಸ್ವಾಮಿ ಉತ್ತರಿಸಿದರು. ದಾಖಲೆ ಬಿಡುಗಡೆ ಮಾಡಲು ಸಿದ್ಧ, ಆದರೆ ದಾಖಲೆ ಬಿಡುಗಡೆ ಮಾಡಿದ್ರೆ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಅಂತ ಸವಾಲು ಹಾಕಿದ್ರು ಕುಮಾರಸ್ವಾಮಿ. ಈ ಸಾಕ್ಷಿಯನ್ನು ನಾನು ಇಟ್ಟರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಿದ್ದಾರಾ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಜೊತೆ ಲೆಹರ್ ಸಿಂಗ್ ಅವರು ಮಾತನಾಡಿರ್ತಕ್ಕಂಥ ಸಾಕ್ಷಿಯನ್ನು ಇಟ್ಟರೆ ಇವರು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಿದ್ದಾರಾ? ಕುಮಾರಸ್ವಾಮಿ ಸವಾಲಿಗೆ ಸಿಎಂ ಯಡಿಯೂರಪ್ಪ ಇನ್ನೂ ಪ್ರತಿಕ್ರಿಯಿಸಿಲ್ಲ. ಆದರೆ ಒಬ್ಬ ಸಿಎಂ ಮಾಜಿ ಸಿಎಂ ಜೊತೆ ಮಾತನಾಡೋದ್ರಲ್ಲಿ ತಪ್ಪೇನಿದೆ ಅಂತ ಧನಂಜಯ್ ಕುಮಾರ್ ಹೇಳಿದರು. ಹೀಗೆ ಬಿಜೆಪಿ ವರ್ಸಸ್ ಕುಮಾರಸ್ವಾಮಿ ಸಮರ ಮುಂದುವರೆದಿದೆ. ಈ ಮಧ್ಯೆ ಚಿತ್ರದುರ್ಗದಲ್ಲಿ ಮಾತನಾಡಿರೋ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಯಡಿಯೂರಪ್ಪ ಜೊತೆ ಕೇರಳದಲ್ಲಿ ಸಂಧಾನಕ್ಕೆ ಮುಂದಾಗಿದ್ರೋ ಇಲ್ಲವೋ ಎಂಬುದನ್ನ ಕುಮಾರಸ್ವಾಮಿ ಸ್ಪಷ್ಟಪಡಿಸಲಿ ಅಂದಿದ್ದಾರೆ. ಕುಮಾರಸ್ವಾಮಿ ಅವರು ಡಿನೇ ಮಾಡಿ, ಯಡಿಯೂರಪ್ಪನವರು ಡಿನೇ ಮಾಡಿ, ಏನಂತ ನಾವು ಸಂಧಾನಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಡಿನೇ ಮಾಡಲಿ, ಆಮೇಲೆ ನಾನು ಉತ್ತರ ಕೊಡ್ತೇನೆ. ಒಟ್ಟಾರೆ ಸಂಧಾನದ ಯತ್ನ ನಡೆದಿದೆಯೋ ಇಲ್ವೋ ಈ ವಿಚಾರ ಉಭಯ ಮುಖಂಡರಿಗೆ ಗೊತ್ತು. ಆದರೆ ಕುಮಾರಸ್ವಾಮಿ ತಮ್ಮ ವಾದಕ್ಕೆ ಸಾಕ್ಷಿ ಒದಗಿಸ್ತಾರಾ? ದಾಖಲೆ ಒದಗಿಸಿದ್ರೆ ಯಡಿಯೂರಪ್ಪ ರಾಜೀನಾಮೆ ನೀಡ್ತಾರಾ? ವೇಟ್ ಅಂಡ್ ವಾಚ್. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈ ಸವಾಲು ಪ್ರತಿ ಸವಾಲಿನ ಡ್ರಾಮಾ ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಬಹುಶಃ ಬುಟ್ಟಿ ಒಳಗಿನ ಹಾವು ಹೊರಗಡೆ ಬಂದ್ಮೇಲೆ ಮುಗಿಬೋದು ಅನ್ಕೊಳ್ಳೋಣ, ಹಾವಿದ್ರೆ. ಈ ಕೇರಳದಲ್ಲಿ ಸಂಧಾನ ಮಾತುಕತೆ ನಡೆಸೋದ್ರ ಬಗ್ಗೆ ಕುಮಾರಸ್ವಾಮಿ ಹಾಗೂ ಸಿಎಂ ಕಡೆ ವ್ಯಕ್ತಿ ಜೊತೆ ಯಾವ ರೀತಿ ಮಾತುಕತೆ ನಡೆದಿರಬಹುದು, ಮಾತುಕತೆಯಲ್ಲಿ ಯಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗಿರಬಹುದು, ಇದರ ಒಂದು ಕಾಲ್ಪನಿಕ ಚಿತ್ರಣ ಇಲ್ಲಿದೆ. ಒಂದು ಕಲ್ಪನೆ ನಮ್ದು, ಊಹೆ ನಿಮಗೆ ಬಿಟ್ಟಿದ್ದು. ಕಲ್ಪನೆ ನಮ್ಮದು, ಊಹೆ ನಿಮ್ಮದು. ಹಲೋ, ನಾನು. ಹೇಳಿ, ಏನಾಗಬೇಕಿತ್ತು? ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಏನು ವಿಷಯ ಹೇಳಿ. ಏನೂ ಇಲ್ಲ, CM ವಿರುದ್ಧ ಏನೋ ಹೊಸ ಪ್ಲ್ಯಾನ್ ಇದೆಯಂತೆ. ಅದೇನು ಸರಿಯಾಗಿ ಹೇಳಿ ಬ್ರದರ್. ಎಲ್ಲ ಸಾಹೇಬ್ರೆ ಮಾತಾಡ್ತೀರಾ? ಇನ್ಫ್ಯಾಕ್ಟ್ ನೀವು ಬುಕ್ ಮಾಡಿದ್ದೀರಲ್ಲ ಅದೇ ಹೋಟೆಲ್ನಲ್ಲಿ, ಕೇರಳದಲ್ಲಿ ಸಾಹೇಬರು ವೇಟ್ ಮಾಡ್ತಿದ್ದಾರೆ ಸರ್. ಅವ್ರು ಯಾಕ್ರಿ ಅಲ್ಲಿ ಬಂದರು? ನನ್ನ ಹತ್ರ ಏನ್ರಿ ಮಾತಾಡೋದು? ವಿಷಯ ಇದೆ ಸರ್. ಅಲ್ಲ ಸರ್, ಇಷ್ಟು ದಿವಸ ಏನೇನೋ ಬಹಿರಂಗ ಮಾಡಿದ್ರಿ, ಅದು ಇದು ಅಂತ ಗದ್ದಲವೂ ಆಯಿತು. ಆದ್ರೇನಂತೆ CM ಕಳೆಗಿಳ್ಸೋಕಾಯ್ತಾ? ಬ್ರದರ್, ಅದೇನು ಮಾತಾಡಬೇಕು ಅಂತಿದ್ದೀರಾ ಅನ್ನೋದನ್ನು ಸರಿಯಾಗಿ ಹೇಳಿ. ನೋಡಿ ಸರ್, ನೀವು ಏನು ಮಾತಾಡಬೇಡಿ, ಸುಮ್ಮನಿದ್ಬಿಡಿ ಸಾಕು.
ಈ ಹಿಂದಿನ ವಿಷಯಗಳು ಬೇಡ, ಹೊಸ್ದಾಗಂತೂ ಏನು ಬೇಡವೇ ಬೇಡ ಸರ್. ಇದಾಗಬೇಕು ಅಂತ ಹೇಳಿದರೆ ಆ ಕೆಲಸ ಆಯಿತು ಅಂತಲೇ ಅರ್ಥ. ನಮ್ಮ ಅಧಿಕಾರದಲ್ಲಿ ನಿಮ್ಮ ಕೆಲಸಕ್ಕೆ ಭೇದ ಭಾವ ಮಾಡಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಮುಂದಿನ ಎಲೆಕ್ಷನಲ್ಲಿ ಅವಕಾಶ ಕೂಡ ಬಂದರೆ ಇಬ್ಬರು ಕೂಡಿ ಸರ್ಕಾರ ಮಾಡೋಣ. ಹೈಕಮಾಂಡ್ ಒಪ್ಸೋ ಜವಾಬ್ದಾರಿ ನಮ್ಮದು. ಏನು ಬ್ರದರ್, ನಿಮ್ಮ ಸಾಹೇಬ್ರನ್ನ ನೋಡಿದ್ರೆ JDSನ ನಿರ್ನಾಮ ಮಾಡ್ತೀನಿ ಅಂತ ಬೊಬ್ಬೆ ಹೊಡಿತಾರೆ, ನಮ್ಮ MLAಗಳನ್ನ ಆಪ್ರೇಷನ್ ಮಾಡ್ತಾರೆ. ಈಗ ನೋಡಿದ್ರೆ ಸರ್ಕಾರ ರಚಿಸೋ ಮಾತು. ಸರ್ ಅದೆಲ್ಲ ಈಗ ಬೇಕಾ? ನೋಡಿ, ನಾವು ಕೇಳ್ಕೊಳ್ಳೋದು ಇಷ್ಟೇ, ಅದೇನೋ ದೆಹಲಿಯಲ್ಲಿ ಹೊಸ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತಿದ್ದೀರಂತಲ್ಲ, ಪ್ಲೀಸ್ ನಿಲ್ಲಿಸ್ಬಿಡಿ. ನಾ ಇಷ್ಟೊತ್ತು ಹೇಳಿದ್ನಲ್ಲ ಅದನ್ನೆಲ್ಲ ನಮ್ಮ ಸಾಹೇಬ್ರೇ ಹೇಳಿದ್ದು. ಡೌಟ್ ಬೇಡ, ಸಾಹೇಬ್ರ ಜೊತೆನೇ ನೇರವಾಗಿ ಮಾತಾಡಿ, ಅವರು ಕಾಯ್ತಿದ್ದಾರೆ. ಕಲ್ಪನೆ ನಮ್ಮದು, ಊಹೆ ನಿಮ್ಮ